ಏನು ಬೇಕು ನಿಮಗೆ? ಹಾಂ ಮಗಲೇ, ಹಾಂ ಐ ಲವ್ ಯು. ಲೆಟ್ಸ್ ಸ್ಟಾರ್ಟ್ ಎ ವ್ಲಾಗ್. ಸ್ಟಾರ್ಟ್ ಮಾಡೋಣ. ಹಾಯ್ ಹೇಳು. ಹಾಯ್. ಹಾಂ ಹಾಯ್, ವೆಲ್ಕಮ್. ಇನ್ನೂ ಟೈಮ್ ಬಂದಿಲ್ಲ ನಿಮಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಇಟ್ಸ್ ಆಲ್ ಅಬೌಟ್ ನಾವು ಪಾಪ ಮನೆಗೆ ಹೋಗ್ತಾ ಇದ್ದೀವಿ. ವಿ ಆರ್ ಬ್ಯಾಕ್ ಟು ಹೋಮ್ ಟುಡೇ. ಇವತ್ತು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ, ಶಿಫ್ಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೂ ಮುಂಚೆ ನಂದು HPV 3rd ಡೋಸ್ ವ್ಯಾಕ್ಸಿನೇಷನ್ ಇದೆ. ಹಾಸ್ಪಿಟಲ್ಗೆ ಹೋಗಬೇಕು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅಥವಾ ಸ್ವಲ್ಪ ಏನೋ ಕೇಳಬೇಕಿತ್ತು, ನನ್ನ ಟ್ಯಾಬ್ಲೆಟ್ಸ್ ಬಗ್ಗೆ ಕಂಟಿನ್ಯೂ ಮಾಡಬೇಕಾ ಏನೋ ಅಂತ ಕೇಳಬೇಕಿತ್ತು. ಸೊ ಹಾಸ್ಪಿಟಲ್ಗೆ ಹೋಗಬೇಕು. ಅದು ಆ್ಯಕ್ಚುಲಿ 50-50 ಇದೆ ಹಾಸ್ಪಿಟಲ್ಗೆ ಹೋಗೋದು, ಬಿಕಾಸ್ ಮನೇಲಿ ನಾನು ಒಬ್ಬಳೇ ಇದ್ದೀನಿ. ಈಗ ಮೇಡಮು ಸ್ನಾನ ಆಗಿಲ್ಲ ಇನ್ನು. ಮೇಡಮ್ ಸ್ನಾನ ಮಾಡಿ ಎಲ್ಲ ಮೇಡಮ್ದು ಮುಗಿಸಿ ನಮ್ಮ ಅಮ್ಮನ ಹತ್ರ ಬಿಟ್ಟು ಹೋಗಬೇಕು. ಸೊ ಇಫ್ ಇನ್ ಕೇಸ್ ಅವಳು ಮಲ್ಕೊಂಡ್ರೆ ಆರಾಮಾಗಿ ಬಿಟ್ಟು ಹೋಗ್ಬೋದು. ಸೊ ಇಲ್ಲಾಂದರೆ ನಾನು ಬೇರೆ ನಾಳೆ ಅಥವಾ ನಾಡ್ದು ಹೋಗಬೇಕು. ನಾಡ್ದು ಗೊತ್ತಿಲ್ಲ, ಅಲ್ಲಿಂದ ಬರಬೇಕು. ನಾನು ಇಲ್ಲೇ ನಿಯರ್ ಇರೋದು ಹಾಸ್ಪಿಟಲ್ ಆ್ಯಕ್ಚುಲಿ. ಸೊ ನೋಡಬೇಕು ಹೆಂಗಾಗುತ್ತೆ ಅಂತ. ಆಲ್ಮೋಸ್ಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ದೆನ್ ಪಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಪ್ಪ ಹೆಂಗೆ ವೆಲ್ಕಮ್ ಮಾಡ್ತಾರೆ ನಿಮ್ಮನ್ನ ಅಂತ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ನೀವು? ಹೌದು ಮಗಳೇ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ? ಖುಷಿನಾ? ಹೌದಾ? ಯಾ ದಟ್ಸ್ ಇಟ್. ಆ್ಯಂಡ್ ನಾನು ಮಗುಗೆ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇರೋದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ. ಇವಾಗ 3.5 months ಆಯಿತು. 3.5 monthsವರೆಗೂ ನಾನು ಗೌರ್ಮೆಂಟಲ್ಲೇ ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಗೌರ್ಮೆಂಟಲ್ಲಿ ಇವಳ್ದು ಮಗುದು ಯಾವುದೂ ಇಲ್ಲ, ಇನ್ನು 9 monthsಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇದಾದಮೇಲೆ ಫ್ಲೂ ವ್ಯಾಕ್ಸಿನೇಷನ್ಸ್ ಎಲ್ಲ ಇರುತ್ತೆ. ಸೊ ಅದು ಯಾವಾಗ ಅಂತ ಎಲ್ಲ ಕೇಳ್ಕೊಂಡು ಪ್ರೈವೇಟಲ್ಲಿ ಇವತ್ತು ಹೋಗಿ ವಿಚಾರಿಸ್ಕೊಂಡು, ಸೊ ಮಗುದು ಕೇಳಿಕೊಂಡು ನಂದು ಕೇಳಿಕೊಂಡು ಬರಬೇಕು. ಮೇಡಮ್ದು ನೆಕ್ಸ್ಟ್ ಯಾವಾಗ ವ್ಯಾಕ್ಸಿನೇಷನ್ ಅಂತ ಗೊತ್ತಿಲ್ಲ ನಂಗೆ ಪ್ರೈವೇಟಲ್ಲಿ. ಸೊ ವಿಚಾರಿಸ್ಕೊಂಡು ಬರಬೇಕು. ಮೊನ್ನೆ ಅಷ್ಟೇ ಇಂಜೆಕ್ಷನ್ ಹಾಕ್ಸ್ಕೊಂಬಂದ್ವಿ, 2 ಕಾಲಿಗೆ 1 ಕೈಗೆ. ಮೇಡಮ್ ಫುಲ್ಲು ಹತ್ಬಿಟ್ರು. 2 ದಿನ ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದರು. ಸೊ ಇವತ್ತು ಸ್ನಾನ ಮಾಡಿಸ್ಬೇಕು. ಇವತ್ತು ತುಂಬ ಕೆಲಸಗಳಿದೆ. ನಾನು ಇನ್ನೂ ಏನೂ ಪ್ಯಾಕಿಂಗ್ ಮಾಡ್ಕೊಂಡಿಲ್ಲ. ಅಲ್ಲಿಗೆ ಹೋಗೋಕ್ಕೆ ಒಂದು ಸ್ವಲ್ಪ ಬಟ್ಟೆಗಳು ಹಾಕ್ಕೊಂಡಿದ್ದೀನಿ ಮಗುದು ಬ್ಯಾಗಿಗೆ. ಅದು ಬಿಟ್ಟರೆ ಏನೂ ಪ್ಯಾಕಿಂಗ್ ಆಗಿಲ್ಲ. ಪ್ಯಾಕಿಂಗ್ ಮಾಡ್ಕೋಬೇಕು, ಟೈಮ್ ಸಿಗ್ತಾಯಿಲ್ಲ. ದಿಸ್ ಇಸ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್. ಹಾಸ್ಪಿಟಲ್ ಓಪನ್ ಇಲ್ಲ, ಹೋಗೋಣ ಅಂದರೆ ಗೊತ್ತಿಲ್ಲ ಏನಕ್ಕಂದ್ರೆ ಕಾಲ್ ಬೇರೆ ಪಿಕ್ ಮಾಡ್ತಾಯಿಲ್ಲ. ಇವಾಗ ಮಗುನ ಸ್ನಾನ ಮಾಡಿಸಿ ರೆಡಿ ಮಾಡಿ, ಇನ್ನೂ ಪ್ಯಾಕಿಂಗ್ ಆಗಿಲ್ಲ, ಪ್ಯಾಕಿಂಗ್ ಬೇರೆ ಮಾಡ್ಕೋಬೇಕು. ಹಠ ಬೇರೆ ಮಾಡ್ತಿದ್ದಾಳೆ ಸ್ವಲ್ಪ. ನೋಡೋಣ. ನೋಡಿ ಎಷ್ಟು ಕ್ಯೂಟಾಗಿದೆ. ವಾಶ್ ಮಾಡಿಲ್ಲ. ಕ್ಯೂಟ್. ಈ ಬಾಳಲಿ ಹೊಂಬೆಳಕಿನ ಹೊಸ ಭಾವನೆ ತಂದೆ, ನನಗೆ ಬದುಕಲಿ ಹೊಸ ಪ್ರೀತಿಯ ಕಂಡೆ. ಈ ಜೀವವ ಸಂತೈಸಲು ಉಸಿರಾಗಿ ನೀ ಬಂದಾಗ ನನಗೆ ಈ ಜೀವನ ಹಸಿರಾಯ್ತು ಎಂದೆ. ಕಣ್ಣೋಟ ಬೆರೆತಾಗ ನೀ ನಿಂತೆ ಮನದಲ್ಲಿ, ತುಟಿಯಲ್ಲಿ ನಗೆಯೊಂದು ಚೆಲ್ಲಿ. ಈ ಮೌನ ಮಾತಾಗಿದೆ, ಮಾತೆಲ್ಲ ಹಾಡಾಗಿದೆ, ಇಂಪಾದ ಹಾಡಲ್ಲಿ ನಾ ತೇಲಿ ಹೋದೆ.
ಡ್ಯಾಡಿ ಈಸ್ ಹೋಮ್. ಇವತ್ತಿಗೂ ಕೆಳಗೆ ಮನ್ಸಲ್ಲಿ ಹಿಂಗೆ ನೋಡ್ತಾ ಇರ್ತಾಳೆ. ಈಗ ಬೆಲೂನಲ್ಲಿ ನೋಡ್ತಾಳೆ ಇವತ್ತು. ಅಷ್ಟೇ. ಅದಕ್ಕೆ ಪಿಂಕ್ಗೆ ಮ್ಯಾಚ್ ಆಗೋಯ್ತು. ಓ ಅದಕ್ಕೆನಾ ಇದೇ ಇರ್ಲಿ ಅಂದ್ಬಿಟ್ಟು. ಸೊ ಎಲ್ಲ ಆಯಿತು, ಕ್ಲೀನಾಗಿ ವೆಲ್ಕಮ್ ಆಯಿತು. ಬಟ್ ಟ್ರ್ಯಾಜಿಡಿ ಏನು ಅಂದರೆ ಕ್ಲೀನಾಗಿ ಕಾರಿಂದ ಇಳಿದ್ವಿ, ಮಗಳನ್ನ ವೆಲ್ಕಮ್ ಆಯಿತು, ಎಲ್ಲ ಆಯಿತು ಆ್ಯಸ್ ಯು ಸಿ. ಬಟ್ ಎಲ್ಲ ಲಗೇಜು, ತೊಟ್ಲು, ಮಗು ಬಟ್ಟೆ, ಮೆಡಿಸಿನ್ಸ್ ಎಲ್ಲ ಫುಲ್ ಕಾರಲ್ಲಿದೆ. ಸೊ ನನ್ನ ಡ್ರಾಪ್ ಮಾಡಿ ಅವ್ರು ಕ್ಲೀನಾಗಿ ಹೊಟ್ಟೋದ್ರು, ನಾವು ಕ್ಲೀನಾಗಿ ವೆಲ್ಕಮ್ ಮಾಡಿಕೊಂಡ್ರು. ಸೊ ನಮ್ಮ ಲಗೇಜು ಕ್ಲೀನಾಗಿ ಹೊಟ್ಟೋಗಿತ್ತು. ಸೊ ಯಾಕೆ ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಸಿಕ್ಕಿದ್ದಾರೆ. ಸೊ ಲಗೇಜ್ ಬರುತ್ತೆ ಇವಾಗ, ಅದಕ್ಕೆ ದಟ್ಸ್ ಇಟ್. ಡೆಕೋರೇಷನಲ್ಲಿ ನಮಗೆ ಮರ್ತೆ ಹೋಗ್ಬಿಟ್ಟು ಈ ಮಿರರ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿದೆ ಎಷ್ಟು ತಿಂಗಳಾಗೋಗಿತ್ತಲ್ಲ. ಎಷ್ಟು ಖುಷಿ ಆಯ್ತು, ಎಷ್ಟು ಖುಷಿ ಆಯ್ತು, ಎಷ್ಟು ಖುಷಿ ಆಯ್ತು ಮಗಳೇ ನಿಂಗೆ, ಎಷ್ಟಪ್ಪ ಖುಷಿ ಆಯ್ತು. ಪಾಪ ಮನೆಗೆ ಬಂದ ಖುಷಿ ಆಯ್ತಾ? ಹೌದಾ? ಹೌದಾ? ಹಾಂ, ತುಂಬ ಖುಷಿ ಆಯ್ತಾ? ಹೌದಾ? ಮುದ್ದು ಮಮ್ಮಿಗೆ ಅಷ್ಟೊಂದು ಖುಷಿ ಆಯ್ತಾ? ಅಯ್ಯೋ ಬಾ ತುಂಬ ಖುಷಿ ಆಯ್ತಾ? ಓದು ಮಗಳು, ಇಷ್ಟೊಂದು ಖುಷಿಯಾ? ಯಾರ್ದಿದ್ದೆಲ್ಲ ಅರೇಂಜ್ಮೆಂಟ್ಸು? ಇದೆಲ್ಲ ಅವನದೇ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೊಂಡಿರೋದು. ಓಹೋ, ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ. ಓ ದೀಪಾವಳಿ ಹೆಲ್ಪ್ ಮಾಡಿದ್ದು, ಅದಕ್ಕೆಲ್ಲ ಅವನೇ ಮಾಡ್ಕೊಂಡಿದ್ವಿ. ನಮ್ಮಮ್ಮ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಅಮ್ಮ? ನಾವು ಫಸ್ಟ್ ಟೈಮ್ ಅಮ್ಮ ಹೌದಾ? ರೀಲ್ಸಲ್ಲಿ ನೋಡ್ತಾ ಇದ್ದಿದ್ದು ಅಷ್ಟೇ. ಅದು ನೋಡೇ ನಾನು ಅವತ್ತು ನಿಮ್ಗೆ ಹೇಳಿದ್ದು ಮಾಡ್ರಿ. ನಿಮ್ ಬಂದು ಖುಷಿಗೆ ಲಗೇಜ್ ಮಾತ್ಬಿಟ್ಟಿಲ್ಲ ಮತ್ತೆ. ಈ ಲಗೇಜ್ ಇದೆಯಲ್ಲ ಸಾಕು. ಇದೇನಿದು? ಚೆನ್ನಾಗತ್ತಿ ಹಂಗೆ ಅವಳಿ. ಇದೇನಿದು? ಇದರಲ್ಲಿ ನಂತರಾನೇ ಇದೆ, ಅದೇ ಕೂದಲೇ ಇಲ್ಲ. ಬೋರ್ಡ್ ಮಂಡಿ, ಅದೇ ಇದು ಬೋರ್ಡ್ ಮಂಡಿ. ನಂಗೆ ನೋಡು ಅಷ್ಟು ಕೂದಲಿದೆ. ಚೆನ್ನಾಗಿತ್ತಾ? ಓ ಸೂಪರ್ ಆಗಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದ ಇಷ್ಟು ಮಾಡ್ತೀನಿ ಅಂತ? ಇಷ್ಟು ಮಾಡಿರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ? ಇಷ್ಟು ಮಾಡಿರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಾತ್ರ ಮಾಡಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೆ ಇಷ್ಟು ಮಾಡಿರ್ತೀರಾ, ಇದೆಲ್ಲ ಬಲೂನ್ಸ್ ಎಲ್ಲ ಇರುತ್ತೆ, ಮತ್ತು ಆ ಪಾದದ್ದು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆ ಫ್ಲವರ್ ಡೆಕೋರೇಷನ್ ಒಂದು ಹೆಜ್ಜೆಗೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಅದು ಲೇಟ್ ಆಗಿದೆ. ಹೌದಾ? ಇಲ್ಲೆಲ್ಲ ಮಾಡಬೇಕು ಅನ್ಕೊಂಡಿದ್ದೆ, ಮತ್ತೆ ಅಲ್ಲಿ ಆಚೆ ಏನೋ ಡಿಸೈನ್ ಮಾಡಬೇಕು ಅನ್ಕೊಂಡಿದ್ದೆ. ಹಾಗೆ ಫಾರ್ ದ ಫಸ್ಟ್ ಟೈಮ್ ನಾನು 5 ಇಯರ್ಸಲ್ಲಿ ಈ ಥರ ಸರ್ಪ್ರೈಸ್ ಕೊಟ್ಟು ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದು. ನೀನು ಬರ್ಡೇ ಮಾಡಿದ್ವಾ? ನನ್ನ ಬರ್ಡೇಗ ನೀನು ಮಾಡಿ ಬರ್ಡೇನೇ ಮಾಡಿಲ್ವಲ್ಲೇ? ಸಾರಿ ಎಷ್ಟೊಂದು ಸತಿ ಮಾಡಿದ್ವಿ. ಬಟ್ ಆ ಬರ್ಡೇ ನಿಮ್ಮ ಎಫೆಕ್ಟ್ ಅಲ್ಲ, ನಿಮ್ಮ ಎಫರ್ಟ್ ಅಲ್ಲ. ಐ ಮೀನ್ ಡೆಕೋರೇಷನ್ ಮಾಡಿರೋದು ನೀವಲ್ಲ. ಐ ಮೀನ್ ಡೆಕೋರೇಷನ್ ಮಾಡಿದ್ದೀನಿ, ಸರ್ಪ್ರೈಸ್ ಕೊಟ್ಟಿದ್ದೀನಾ? ಸರ್ಪ್ರೈಸ್ ನಿನಗೆ ಕೊಟ್ಟಿದ್ದೀರಾ? ಗೊತ್ತಾಗ್ರಂಗೆ ಎಲ್ಲ ಮೇಂಟೈನ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದೀನಾ? ಮತ್ತೆ ಮನೇಲೆ ಒಂದ್ಸತಿನೂ ಡೆಕೋರೇಷನ್ ಮಾಡಿ ಬರ್ಡೇ ಮಾಡಲಿಲ್ವಾ? ಅದು ಮದುವೆ ಮುಂಚೆ ಅಮ್ಮಂಗೆ ಗೊತ್ತಿಲ್ಲ. ಅದ್ರ ಮುಂಚೆ ಇಲ್ಲಿ ಬಂದು ಬರ್ಡೇ ಮಾಡ್ಕೊಂಡು ಹೋದ್ಯಾ? ಏನೋ ಮಾಡಿದ್ದೀರಾ? ಕಮ್ಮಗೇನು ಬಾಬು ಏನು ಹೇಳಿದ್ರಿ? ಮತ್ತೆ ಇದನ್ನ ವ್ಯಾಕ್ಯೂಮ್ ಕ್ಲೀನ್ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ಅಲ್ಲಿಂದ ಇಲ್ಲಿಗೆ ಬರೋಕೆ ನಾನು ಬೆಳಿಗ್ಗೆಯಿಂದ ಕಷ್ಟಪಟ್ಟಿದ್ದೆ. ಬೇಗ ಹೋಗ್ಬಿಡು, ಉಡ್ಸ್ಕೊಂಡು ಕುಂತ್ಕೊಂಡು ಹಚ್ಕೊಡ್ತೀನಿ. ಓ ನೀರು ಹಾಕಿದ್ಯಾ? ಇಲ್ಲ, ಅದು ಹೂವು ಅಲ್ವಾ, ಅದು ಹಣ್ಣು ಕಚ್ಚುತ್ತೆ. ಬಾಚುಂಡಿ ಇದ್ದೇನೇನಲ್ಲ ಅದಕ್ಕೆ ನಾನು ತಪ್ಪಿಸ್ತಾ ಇದ್ದೆ. ನಡೆಯ ಕುಂತಾಳ ನೋಡಿ ಈಗ. ಸಿಟ್ಟು ನೋಡು, ಸಿಟ್ಟು. ನನ್ನ ಕೈನ ನೀನ್ ತಿಂತಾ ಇದೀಯಾ ಅಂತ. ಏನಿಲ್ಲ, 20 ನಿಮಿಷ.
ನೆನ್ಸ್ಕೊಂಡಾಗ ಒಂದ್ಸತಿ ಹಿಂಗೆ ಒಂದು ಅರ್ಧ ಅವ್ರ ನಿದ್ದೆ ಕ್ಯಾನ್ಸಲ್ ಮಾಡಿದ್ರೆ ಈ ಕಡೆ ಬಂದ್ಬಿಡ್ಬೋದು.